ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದಿನ ವಿಷಯ ಪಾಂಡವ ಸೈನ್ಯ ವೀಕ್ಷಣೆ. ಇತ್ತ ಧರ್ಮಜನು ಅರ್ಜುನನನ್ನು ಉದ್ದೇಶಿಸಿ ಹೇಳಿದನು, ಧನಂಜಯ, ಪ್ರತಿಪಕ್ಷದ ಸೈನ್ಯವು ನಮಗಿಂತ ಅಧಿಕ ಸಂಖ್ಯೆಯಲ್ಲಿರುವಾಗ ನಾವು ಗುಂಪು ಗುಂಪಾಗಿ ಸೇನಾ ವ್ಯೂಹಗಳನ್ನು ರಚಿಸಿ ಯುದ್ಧ ಮಾಡಬೇಕು. ನಾವು ಸಂಖ್ಯೆಯಲ್ಲಿ ಕೇವಲ 7 ಅಕ್ಷೋಹಿಣಿಯಾದರೆ ಅವರಲ್ಲಿ 11 ಅಕ್ಷೋಹಿಣಿ ಸೈನ್ಯವಿದೆ. ಆದುದರಿಂದ ಸೂಜಿ ಮುಖ ವ್ಯೂಹವನ್ನು ರಚಿಸಬೇಕು. ಇದು ಬೃಹಸ್ಪತಿಯು ಸೂಚಿಸಿದ ನೀತಿವಾಕ್ಯವಾಗಿದೆ. ಯುದ್ಧ ವಿಶಾರದನಾದ ಧನಂಜಯನು ಅಣ್ಣನ ಮುಖವನ್ನು ನೋಡಿದನು. ಅಣ್ಣ, ನೀನು ವೃಥಾ ಪಡಬೇಡ. ನಾನು ಶತ್ರುವಿಗೆ ಅಭೇದ್ಯವಾದ ಇನ್ನೊಂದು ವಜ್ರವ್ಯೂಹವನ್ನು ರಚಿಸುತ್ತೇನೆ. ವೈರಿಗಳಿಗೆ ಚಂಡಮಾರುತನಂತೆ ಈ ವ್ಯೂಹ ರಚಿಸಲ್ಪಡುತ್ತದೆ. ಇದರ ಮುಖಭಾಗದಲ್ಲಿ ವಿಚಕ್ಷಣನಾದ ಭೀಮಸೇನನು ನಿಲ್ಲುತ್ತಾನೆ. ಮನುಷ್ಯರು ವನರಾಜನನ್ನು ಕಂಡು ಹೆದರುವಂತೆ ರುದ್ರ ಭಯಂಕರನಾದ ಭೀಮನನ್ನು ನೋಡಿ ಸೈನಿಕರು ಭಯಭೀತರಾಗುತ್ತಾರೆ. ಭೀಮನನ್ನು ಯಾರಿಗೆ ದಿಟ್ಟಿಸಿ ನೋಡಲು ಸಾಧ್ಯ? ಮಹಾಸೇನೆಯ ಮುಖ ಭಾಗದಲ್ಲಿ ವೃಕೋದರ, ಅವನ ಬಳಿ ದೃಷ್ಟದ್ಯುಮ್ನ, ನಕುಲ, ಸಹದೇವ, ದೃಷ್ಟಕೇತು ನಿಂತರು. ವಿರಾಟರಾಜನು ತನ್ನ ಸಹೋದರರಿಂದೊಡಗೂಡಿ ಭೀಮಸೇನನ ಹಿಂಬದಿಯಲ್ಲಿದ್ದ ಸೇನೆಯನ್ನು ರಕ್ಷಿಸಿದನು. ಪಾಂಡವ ತನಯರು ಅಭಿಮನ್ಯುವಿನೊಂದಿಗೆ ಭೀಮಸೇನನ ರಥದ ಹಿಂದೆ ಇದ್ದರು. ಶಿಖಂಡಿಯು ಭೀಷ್ಮನನ್ನು ಕೊಲ್ಲುವ ಇಚ್ಛೆಯಿಂದ ಮುಂದಡಿ ಇಟ್ಟನು. ಪಾಂಚಾಲ ದೇಶೀಯರಾದ ಯುಧಾಮನ್ಯು, ಉತ್ತಮೌಜಸರು ಪಾರ್ಥನ ಹಿಂದೆ, ಯುಯುಧಾನನು ಸ್ಯಂದನದ ಹಿಂಭಾಗದಲ್ಲಿದ್ದನು. ಪಾಂಚಾಲ ರಾಜನಾದ ದೃಪದನು 1 ಅಕ್ಷೋಹಿಣಿ ಸೈನ್ಯದೊಂದಿಗೆ ವಿರಾಟನನ್ನು ಅನುಸರಿಸಿ ಹೋಗಿದ್ದನು. ಪಾಂಡವರ ಸಹಸ್ರಾರು ಧ್ವಜಗಳ ನಡುವೆ ಅರ್ಜುನನ ಕಪಿಧ್ವಜವು ರಾರಾಜಿಸಿತು. ಸ್ವತಃ ಆಂಜನೇಯನೇ ಧ್ವಜದಲ್ಲಿ ಉಪಸ್ಥಿತನಾದನು. ಭೀಮಸೇನನು ಸೂರ್ಯನಂತೆ ಪ್ರಕಾಶಿಸುತ್ತಾ ಭೋರ್ಗರೆಯುವ ಅಪಾರ ಸೈನ್ಯವನ್ನು ಮುಂದೆ ಕೊಂಡೊಯ್ದನು. ಅರ್ಜುನನಿಂದ ನಿರ್ಮಿಸಲ್ಪಟ್ಟ ವಜ್ರವ್ಯೂಹದ ಮಧ್ಯೆ ಧ್ವಜದಲ್ಲಿ ದಿವ್ಯವಾದ ಧನುಸ್ಸಿನ ಚಿಹ್ನೆ ಇತ್ತು. ಸೂರ್ಯೋದಯವಾಗುತ್ತಾ ಸೈನಿಕರು ಸಂಧ್ಯಾವಂದನೆಯನ್ನು ಮುಗಿಸಿ ಸುರಿಸುತ್ತಿರುವ ತುಂತುರು ಮಳೆಯನ್ನು ಲೆಕ್ಕಿಸದೆ ಉತ್ಸಾಹದಿಂದ ಸಿಂಹನಾದ ಮಾಡಿದರು. ಸಣ್ಣ ಸಣ್ಣ ಆಲಿಕಲ್ಲುಗಳನ್ನು ಉದುರಿಸಿ ಸುರಿಸುವ ಮಳೆ ಮತ್ತು ಸುಂಟರ ಗಾಳಿಯಿಂದ ಕತ್ತಲೆ ವ್ಯಾಪಿಸಿತು. ಆಗ ತಾನೇ ಬೃಹತ್ತಾದ ಉಲ್ಕೆಯು ಮೂಡುತ್ತಿರುವ ರವಿಯಿಂದ ಅಪ್ಪಳಿಸಲ್ಪಟ್ಟು ನುಚ್ಚು ನೂರಾಗಿ ಭೂಮಿಯ ಮೇಲೆ ಬಿತ್ತು. ಧೃತರಾಷ್ಟ್ರ ಭೂಪಾಲ, ನಿನ್ನ ಮಗನ ರಣವೈಭವವನ್ನು ಏನೆಂದು ವರ್ಣಿಸಲಿ? ಚಂದ್ರನ ಕಾಂತಿಗೆ ಸಮಾನವಾದ ಬೆಳ್ಗೊಡೆಯನ್ನು ಕುರುಭೂಪನ ಶಿರದ ಮೇಲೆ ಹಿಡಿದಿದ್ದರು. ಶಕುನಿಯು ಗಾಂಧಾರ ರಾಜನನ್ನು ಕೂಡಿಕೊಂಡು ಕೌರವನ ಬಳಿಯಲ್ಲಿದ್ದನು. ಕುರುಕುಲ ಪಿತಾಮಹನ ಮೇಲೆಯೂ ಶ್ವೇತಛತ್ರಿಯು ಶೋಭಿಸುತ್ತಿತ್ತು. ಇಚ್ಛಾಮರಣಿಯ ಸಮೀಪ ನಿನ್ನ ಗುರುವರ್ಯರಾದ ದ್ರೋಣರಿದ್ದರು. ಕೌರವ ಸೈನ್ಯ ಸಾಗರದಲ್ಲಿ ವೃದ್ಧ ಕ್ಷತ್ರ, ಸುಪುತ್ರ, ಜಯದ್ರಥ, ಭೂರಿಶ್ರವ, ಪುರುಮಿತ್ರ, ಜಯ, ಶಾಲ್ವ, ಮತ್ಸ್ಯ ದೇಶದವರು, ಕೇಕಯ ರಾಜನು ಎದ್ದು ಕಾಣುತ್ತಿದ್ದರು. ಸೇನೆಯ ಎಡಭಾಗದಲ್ಲಿ ಗೌತಮ ವಂಶೀಯರಾದ ಕೃಪಾಚಾರ್ಯರಿದ್ದರು. ಯಾದವ ಪ್ರಮುಖರಾದ ಕೃತವರ್ಮನು ವೃಷ್ಟಿಭೋಜ ವಂಶ ರಾಜರೊಡನೆ ಸಶಸ್ತ್ರಧಾರಿಯಾಗಿ ಇದ್ದನು. 1,00,000ಕ್ಕೂ ಮೀರಿ ಆನೆಗಳಿದ್ದವು. ಪ್ರತಿಯೊಂದು ಆನೆಯೊಂದಿಗೂ 3 ರಥಗಳಿದ್ದವು. ಒಂದೊಂದು ರಥದ ಹಿಂದೆ 100 ಕುದುರೆಗಳಿದ್ದವು. ಒಂದೊಂದು ಅಶ್ವದ ಹಿಂದೆ 10 ಮಂದಿ ಧನುಸ್ಸನ್ನು ಧರಿಸಿದ ವೀರ ಸೈನಿಕರಿದ್ದರು. ಯುದ್ಧ ಪರಿಣಿತನಾದ ಭೀಷ್ಮನು ಒಮ್ಮೆ ವ್ಯೂಹ ರಚನೆಯನ್ನು ಮಾಡಿ ಪದಾತಿಗಳನ್ನು ಅನುಕ್ರಮವಾಗಿ ನಿಲ್ಲಿಸಿದನು. ಮತ್ತೊಮ್ಮೆ ಗಂಧರ್ವಾಸುರನ್ನು ಪ್ರತ್ಯೇಕವಾಗಿ ಕ್ರಮದಲ್ಲಿ ನಿಲ್ಲಿಸಿ ವ್ಯೂಹವನ್ನು ರಚಿಸಿದನು. ಧಾರ್ತರಾಷ್ಟ್ರನ ಸೈನ್ಯ ವ್ಯೂಹವು ರಥ, ಗಜ, ಅಶ್ವ, ಪದಾತಿಗಳಿಂದ ಸೇರಿದ್ದು
ಅನೇಕ ನದಿಗಳ ಪ್ರವಾಹವು ಸಂಗಮಗೊಳ್ಳುವ ಸಮುದ್ರದಂತೆ ಬೋರ್ಗರೆಯಿತು. ಅಗಣಿತವಾದ ಕುರು ಸೈನ್ಯವು ಭೀಷ್ಮರಿಂದ ನಿಯಂತ್ರಿಸಲ್ಪಟ್ಟಿದ್ದರೆ ಪಾಂಡವ ಸೈನ್ಯವು ಕೇಶವಾರ್ಜುನರಿಂದ ನಿಯಂತ್ರಿತವಾಗಿತ್ತು. ಕೌರವರ ಭಯಾನಕ ಸೈನ್ಯವನ್ನು ನೋಡಿ ಧರ್ಮನಂದನನು ಕಳವಳಚಿತ್ತನಾದುದನ್ನು ಭೀಮನು ಕಂಡು ಅಣ್ಣನನ್ನು ಸಮಾಧಾನಪಡಿಸಿದನು. ಅಗ್ರಜ, ಬಲದಿಂದಲೇ ಜಯಿಸಬಹುದಾದರೂ ನಮ್ಮ ಬಾಹುಶಕ್ತಿಯೊಂದಿಗೆ ಧರ್ಮಬಲವೂ ಬೇಕು. ಅಧರ್ಮ, ಲೋಭ, ಮೋಹ, ಮಾತ್ಸರ್ಯ, ದ್ರೋಹ, ಅಹಂಕಾರಕ್ಕೆ ಎಂದಿಗೂ ಜಯವಾಗಲಾರದು. ಧರ್ಮವಿರುವ ಕಡೆ ಶ್ರೀಕೃಷ್ಣ ಇರುತ್ತಾನೆ. ಎಲ್ಲಿ ಶ್ರೀಕೃಷ್ಣನಿರುವನೋ ಅಲ್ಲಿ ಜಯವು ಶಾಶ್ವತವಾಗಿ ಲಭಿಸುತ್ತದೆ. ಜಯಲಕ್ಷ್ಮಿ ಮಾಧವನನ್ನಲ್ಲದೆ ಯಾರನ್ನೂ ವರಿಸಲಾರಳು. ಅನಂತವಾದ ತೇಜಸ್ಸುಳ್ಳ ಗೋವಿಂದನ ಒಂದು ಗುಣವು ವಿಜಯವಾಗಿದೆ. ಪರಮಪುರುಷನು ನಮ್ಮ ರಕ್ಷಾ ಕವಚವಾಗಿ ನಿಂತಿರುವಾಗ ನಮಗೇಕೆ ಆತುರ? ದೇವತೆಗಳನ್ನು ಅನುಗ್ರಹಿಸಿದ ಮಹಾವಿಷ್ಣುವು ಅವತಾರ ಸ್ವರೂಪಿಯಾಗಿ ಅಭಯ ಹಸ್ತವನ್ನು ನೀಡಿದ ಬಳಿಕ ಅಪಜಯವು ಎಂದಿಗೂ ಸುಳಿಯುವುದಿಲ್ಲ. ಆಗ ಧರ್ಮಜನಿಗೆ ಸಮಾಧಾನವಾಯಿತು. ಮುಂದಿನ ವಿಷಯ ದುರ್ಗಾಸ್ತುತಿ. ಧರ್ಮಜನ ರಥಕ್ಕೆ ಶಾಸ್ತ್ರ ಸಂಪನ್ನರಾದ ವಿಪ್ರರು ವೇದ ಮಂತ್ರಗಳನ್ನು ಪಠಿಸಿ ಸ್ವಸ್ತಿ ವಾಚನವನ್ನು ಮಾಡಿ ಆಶೀರ್ವದಿಸಿದರು. ಪಾಂಡವಾಗ್ರಜನು ಭೂಸುರರಿಗೆ ಗೋವುಗಳನ್ನು, ಕನಕಾಭರಣ ವಸ್ತ್ರಗಳನ್ನು ದಾನ ಮಾಡಿದನು. ಕೋಟಿ ಸೂರ್ಯ ಪ್ರಕಾಶದಿಂದ ಕಂಗೊಳಿಸುತ್ತಿದ್ದ ಅರ್ಜುನನ ರಥವು ಅಮೂಲ್ಯವಾದ ರತ್ನಾಭರಣಗಳಿಂದ ಅಲಂಕರಿಸಲ್ಪಟ್ಟಿತು. ಸಾರಥಿಯಾಗಿ ಮುರಹರನು ವಿರಾಜಮಾನನಾದನು. ಭೀಮಸೇನ, ನಕುಲ, ಸಹದೇವ ಇವರು ತಮ್ಮ ತಮ್ಮ ರಥವನ್ನೇರಿ ಸಿಂಹನಾದ ಮಾಡಿದರು. ರಣಭೇರಿ ಶಂಖಗಳು ಇನ್ನೊಮ್ಮೆ ಮೊಳಗಲ್ಪಟ್ಟವು. ಶ್ರೀಕೃಷ್ಣನು ಅರ್ಜುನನನ್ನು ಕುರಿತು, ಪಾರ್ಥ, ಸಂಗ್ರಾಮದಲ್ಲಿ ಜಯ ನಿನ್ನದಾಗಬೇಕಾಗಿದೆ. ಅದನ್ನು ಅನುಗ್ರಹಿಸತಕ್ಕ ದುರ್ಗಾದೇವಿಯನ್ನು ಸ್ತುತಿಸು. ಅವಳು ಪ್ರಸನ್ನಲಾಗಬೇಕು. ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸು ಎಂದನು. ಧನಂಜಯನು ಸ್ಯಂದನದಿಂದಿಳಿದು ಆ ಮಹಾದೇವಿಯನ್ನು ಪ್ರಾರ್ಥಿಸಿದನು. ನಮಸ್ತೆ ಸಿದ್ಧಸೇನಾನಿ ಆರ್ಯೇ ಮಂದರವಾಸಿನಿ ಕುಮಾರಿ ಕಾಳಿ ಕಾಪಾಲಿ ಕಪಿಲೆ ಕೃಷ್ಣಪಿಂಗಲೆ ಭದ್ರಕಾಳಿ ನಮಸ್ತುಭ್ಯಂ ಮಹಾಕಾಳಿ ನಮೋಸ್ತುತೆ ಚಂಡೀ ಚಂಡೇ ನಮಸ್ತುಭ್ಯಂ ತಾರಿಣಿ ವರವರ್ಣಿನಿ. ಹೇ ಅಂಬಾ, ಯೋಗಿ ಗಣಾಧಿಪತಿಯೇ, ಆರ್ಯಳೆ, ಮಂದರಗಿರಿವಾಸಿನಿಯೇ, ನಿನಗೆ ನಮಸ್ಕರಿಸುತ್ತೇನೆ. ನೀನು ಅವಿಪ್ಲುತ ಬ್ರಹ್ಮಚರ್ಯದಲ್ಲಿ ಇರತಕ್ಕವಳು, ಹುಟ್ಟು ಸಾವುಗಳು ಇಲ್ಲದವಳು. ನೀನೇ ಕಾಳಿಶಕ್ತಿಯಾಗಿರುವೆ, ಪರಮೇಶ್ವರನ ಅರ್ಧಾಂಗಿ. ಕಪಿಲವರ್ಣೆ, ಕೃಷ್ಣ ಪಿಂಗಳ ವರ್ಣಧಾರಿ ಭದ್ರಕಾಳಿ, ಮಹಾಕಾಳಿ, ಚಂಡಿ, ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಧೃತರಾಷ್ಟ್ರ, ಆ ಭಕ್ತಾಭೀಷ್ಟಪ್ರದಾಯಿನಿ ಮಹಾಮಾತೆಯು ಅರ್ಜುನನ ನಿಷ್ಕಳಂಕ ಭಕ್ತಿಗೆ ಒಲಿದು ಆಶೀರ್ವದಿಸಿದಳು. ಅರ್ಜುನ, ನೀನೇ ನರನೆಂಬ ಋಷಿಯಾಗಿರುವೆ. ನಾರಾಯಣನು ನಿನ್ನ ಸಮೀಪವೇ ಇದ್ದು ಸದಾ ಜಯಿಸುವೆ. ಇಂದ್ರನಿಗೂ ನಿನ್ನನ್ನು ಪರಾಜಯಗೊಳಿಸಲಾಗದು. ಧೈರ್ಯದಿಂದ ಇರು, ನಿನಗೆ ಜಯವು ಪ್ರಾಪ್ತಿಯಾಗುತ್ತದೆ. ಹೀಗೆ ಹೇಳಿ ಅಂತರ್ಧಾನಳಾದಳು. ಧೃತರಾಷ್ಟ್ರ, ದುರ್ಗೆಯ ವರಪ್ರಸಾದದಿಂದ ಪಾರ್ಥನು ತೃಪ್ತನಾದನು. ಅಯ್ಯ, ಯಾರೇನ ಮಾಡಬಹುದು? ನಿನ್ನ ಮಗ ಕೌರವನು ವ್ಯಾಸ, ನಾರದ, ಪರಶುರಾಮ, ಕಣ್ವರು ಬೋಧನೆ ನೀಡಿದರೂ ತನ್ನ ದುರ್ಮಾರ್ಗದಿಂದ ನಿವೃತ್ತನಾಗಲಿಲ್ಲ. ಯಥೋ ಧರ್ಮಸ್ತತಃ ಕೃಷ್ಣೋ ಯಥಾ ಕೃಷ್ಣಸ್ತತೋ ಜಯಃ. ರಾಜ, ಇನ್ನೊಮ್ಮೆ ನಿನಗೆ ಹೇಳಬೇಕಾಗಿದೆ. ಎಲ್ಲಿ ಧರ್ಮವಿರುತ್ತದೆಯೋ ಅಲ್ಲಿ ಕೃಷ್ಣನಿರುತ್ತಾನೆ, ಎಲ್ಲಿ ಕೃಷ್ಣನಿರುತ್ತಾನೋ ಅಲ್ಲಿ ಜಯವಿರುತ್ತದೆ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರೆಸೋಣ. ಧನ್ಯವಾದಗಳು.